ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳಿದ್ದೀನಿ ಯಾವ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಂತ. ನೀವು ಯಾವುದೇ ಡಿಸೈನ್ ಕ್ರೋಶಾ ಸ್ಟಾರ್ಟ್ ಮಾಡಲಿ, ಯಾವುದೇ ಬೇಸಿಕ್ ಆಗಿರ್ಬೋದು, ಬ್ರೈಡಲ್ ಆಗಿರ್ಬೋದು, ಯಾವುದೇ ಆಗಲಿ, ಫಸ್ಟು 2 ಲಾಕ್ ತುಂಬ ಇಂಪಾರ್ಟೆಂಟ್. ನೀವು 2 ಲಾಕ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಕ್ಲಾತ್ಗೆ ಸ್ಟಾರ್ಟಿಂಗ್ 2 ಲಾಕ್ ಮಾಡಬೇಕು. ಒಂದು ಲಾಕ್ ಬಿಚ್ಚೋದ್ರೂ ಇನ್ನೊಂದು ಲಾಕು ಟೈಟಾಗಿ ಹಿಡ್ಕೊಳ್ಳುತ್ತೆ ಅಂತ 2 ಲಾಕ್ ಮಾಡ್ಕೊತಾ ಇದ್ದೀನಿ. ಇದು ಹೊಸ ಡಿಸೈನ್, ನಿಮಗೆ ಬೇರೆದು ಹೇಳ್ಕೊಡ್ತಾ ಇದ್ದೀನಿ ಈಸಿಯಾಗಿ. ಈಗ 4 ಚೈನ್ ಹಾಕ್ಕೋಬೇಕು, ಬರೀ ಥ್ರೆಡ್ ಚೈನು ನೋಡಿ. 1 2 3 4 ಚೈನ್ ಹಾಕ್ಕೋಬೇಕು. ಆಮೇಲೆ ಎಲ್ಲಿ ಬಟ್ಟೆ ಬರುತ್ತೋ ಆ ಚೈನ್ ಬಂದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ, ಎಲ್ಲಿಗೆ ನಿಮಗೆ 4 ಚೈನ್ ಲೆಂತ್ ಬರುತ್ತೋ ಅಲ್ಲಿಗೆ ನೀವು ಮತ್ತೆ ಒಂದು ಲಾಕ್ ಹಾಕ್ಕೋಬೇಕು. ನಿಮ್ಗೆ ಆಲ್ರೆಡಿ ಲಾಸ್ಟ್ ವಿಡಿಯೋನಲ್ಲಿ ನಾನು ಲಾಕ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮತ್ತು ಹೇಗೇನು ನಾನು 2 ಲಾಕ್ ಮಾಡ್ಕೊತೀನಿ ಇಲ್ಲಿ, ಯಾಕೆಂದರೆ ಇದು ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ಲಾಕ್ ಆದರೆ ಸ್ವಲ್ಪ ಬಟ್ಟೆಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಒಂದು ಲಾಕು ಮತ್ತು 2 ಲಾಕು. ಇವಾಗ ನಾನು 4 ಚೈನ್ ಹಾಕಿದ ಕಡೆ ನೀವು ಒಂದು ಕಡೆ ಕುಚ್ಚು ಹಾಕ್ಕೋಬೋದು, ಒಂದು ಕಡೆ ಬೀಡ್ಸ್ ಹಾಕ್ಕೋಬೋದು. ಆ ಥರನೂ ಮಾಡ್ಬೋದು. ಹೇಗೇನು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೌಂಟ್ ಮಾಡ್ಕೊಳ್ಳಿ, 1 2 3 4 ಚೈನ್ ಆದಮೇಲೆ ಮತ್ತೆ ಬಟ್ಟೆಗೆ ಎಲ್ಲವರೆಗೂ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಬೋದು. ನಾನು ಬರೀ ಇವತ್ತು ಚೈನು ಮತ್ತು ಲಾಕ್ ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ದಾರ ಆಚೆ ಬಂದ್ರೂ ಮತ್ತು ನೋಡೋಕ್ಕೆ ಚೆನ್ನಾಗಿ ಬರೋಲ್ಲ. ನೀವು ಟೈಟಾಗಿ ಹಿಡ್ಕೊಂಡು ಬಟ್ಟೆನ ಹಾಕಬೇಕು, ಇಲ್ಲಾಂದರೆ ಲೂಸ್ ಬಂದ್ರೂ, ತುಂಬ ಟೈಟ್ ಬಂದ್ರೂ ಹೇಳ್ದಂಗೆ ಕಾಣಿಸುತ್ತೆ. ಅದಕ್ಕೆ ನೋಡಿಕೊಂಡು ಹಾಕ್ಕೋಬೇಕು. ಒಂದು ಲಾಕು ಮತ್ತು ಚೈನು 1 2 3 4 ಮತ್ತು ಎಗೇನ್ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ನೋಡಿ, ಆ ಥರ ಇಟ್ಕೊಂಡಾಗ ಸ್ಲೀಪಿಂಗ್ ಲೈನ್ ಟೈಪು ಅಲ್ಲಿ ಲಾಕ್ ಮಾಡಬೇಕು. 1 ಲಾಕ್, ಫಸ್ಟ್ ಲಾಕ್ ಮಾಡಬೇಕು. ಎಗೇನ್ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳಿ. ನಾನು ಬಿಫೋರ್ ಲಾಕ್ ಹತ್ರ ಮರ್ತೋದೆ, ಒಂದೇ ಲಾಕ್ ಹಾಕಿದ್ದೀನಿ. ಬಟ್ ನೀವು ಎಲ್ಲ ಕಡೆನೂ 2 ಲಾಕ್ ಮಾಡ್ಕೊಳ್ಳಿ. ಆ ಥರ ಏನಾದರೂ ಮಿಸ್ಟೇಕ್ ಆದಾಗ ನೀವು ಬಿಚ್ಬಿಟ್ಟು ಮತ್ತೆ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಲುಕ್ ಡಿಫ್ರೆಂಟಾಗಿ ಬರುತ್ತೆ. ಮತ್ತು ನೋಡಿ, ಮತ್ತೆ ಲಾಕ್ ಮಾಡ್ಕೊಳ್ಳಿ. 2 ದಾರನ ಸೇರಿಸಿ 2 ಚೈನ್ ಒಳಗಡೆಗೆ ಲಾಕ್ ಒಳಗಡೆ ಎಳ್ಕೊಳ್ಳೋದು. ಮತ್ತು 4 1 2 3 4 ಚೈನು ಮತ್ತು ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಇದೇ ಥರ ನೀವು ಫುಲ್ ಸೀರೆಗೆ ಚೈನು ಲಾಕು ಮಾಡ್ಕೊಂಡು ಹೋಗಿ. 1 ಲಾಕು. ಈಗ ಇನ್ನೊಂದು ಲಾಕ್ ಮಾಡಿ ನೋಡಿ, ಅಷ್ಟು ನೀಟಾಗಿ ಬರಬೇಕು. ಆ ಥರನೇ ಚೆಕ್ ಮಾಡ್ಕೊಂಡು ಹೋಗಬೇಕು ನೀವು. ಎಲ್ಲ ಒಂದು ಕಡೆ ಯಾವ ಥರ ಹಾಕ್ತಿರೋ ಆ ಥರನೇ ಹಾಕ್ಕೊಂಡು ಹೋಗಬೇಕು. ಈಗ ನಾನು ಏನು ಲಾಕ್ ಮಾಡಿ ಚೈನ್ ಹಾಕಿದ್ದೀನಿ, ನೀವು ಒಂದು ಚೈನ್ಗೆ ಒಂದು ಬೀಡ್ಸ್ ಆ್ಯಡ್ ಮಾಡಿಕೊಂಡು ಇನ್ನೊಂದಕ್ಕೆ ಕುಚ್ಚು ಕಟ್ಕೊಂಡು ಹೋದರೆ ಅದೊಂದು ಡಿಸೈನ್ ಆಗುತ್ತೆ. ಅದು ನಮ್ಮ ಬೀಟ್ ಹೆಂಗೆ ಆ್ಯಡ್ ಮಾಡೋದಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ಕೊಡ್ತೀನಿ. 4 ಚೈನ್ ಆದಮೇಲೆ ಮತ್ತು ಸೇಮ್ ಅದೇ ಥರ ಮೊದಲು ಹೆಂಗೆ ಮಾಡಿದ್ರೋ ಹಾಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. 1 ಲಾಕು. ನಾನಿಲ್ಲಿ ಸೀರೆ ಫುಲ್ಲು ನೀವು 2 ಲಾಕೇ ಮಾಡಿ. ಮತ್ತು ಇನ್ನೊಂದು ಲಾಕು. ಎಗೇನ್ ನಾನಿಲ್ಲಿ ಕ್ಲೋಸ್ ಮಾಡ್ತಾಯಿದ್ದೀನಿ, ಅದಕ್ಕೆ ಚೈನ್ ಹಾಕ್ಕೊಳ್ಳಿ. 1 2 3 ಚೈನ್ ಹಾಕ್ಕೊಳ್ಳಿ. ಇದು ಲಾಕ್ ಮಾಡ್ತಾಯಿದ್ದೀನಿ. 3 ಆದರೂ ಹಾಕ್ಕೋಬೋದು, ಇಲ್ಲ 2 ಆದರೂ ಹಾಕ್ಕೋಬೋದು. ನಾನು 2 ಹಾಕ್ಕೊತಾ ಇದ್ದೀನಿ. ಆ ಥರ ಸ್ವಲ್ಪ ಜಾಸ್ತಿ ದಾರ ತಗೊಂಡು ಕಟ್ ಮಾಡಬೇಕು. ಅದನ್ನು ನೋಡಿ, ಆ ಥರ ಹೇಳಿದ್ರೆ ಟೈಟಾಗಿ ಲಾಕ್ ಆಗುತ್ತೆ. ನೋಡಿ, ಈ ಥರ ಫುಲ್ ಸೀರೆ ಬರಬೇಕು. ಈ ಥರ ಬಂದಾಗ ಆ ದಾರಾನ ಹಿಂದುಗಡೆಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು. ಥ್ಯಾಂಕ್ ಯು ಫ್ರೆಂಡ್.